ಇನ್ನು ಅವೈಜ್ಞಾನಿಕವಾಗಿ ಕಟ್ಟಡ ನಿರ್ಮಾಣ ಹಿನ್ನೆಲೆ ಡೆಮಾಲಿಷನ್ ಮಾಡಲಾಗಿದೆ. ಎಸ್ಎನ್ಎನ್ ರಾಜ್ ಕಾರ್ಪ್ ಸಂಸ್ಥೆಯಿಂದ ಕಟ್ಟಡದ ನೆಲಸಮಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅವೈಜ್ಞಾನಿಕ ಕಟ್ಟಡ ನಿರ್ಮಾಣದ ಹಿನ್ನೆಲೆ ಡೆಮಾಲಿಷನ್ ಮಾಡಲಾಗ್ತಾರೆ. ಎಸ್ಎನ್ಎನ್ ರಾಜ್ ಈ ಬ್ಲಾಕ್ನಲ್ಲಿರುವಂತಹ 49 ಫ್ಲಾಟ್ಗಳನ್ನು ತೆರವು ಕಾರ್ಯಾಗಿದೆ. ಸುರಕ್ಷಿತ ಹಾಗೆ ನಿಯಂತ್ರಿತ ವಿಧಾನದಲ್ಲಿ ಕಟ್ಟಡ ಕೆಡವುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಎಂದು ಅಧಿಕೃತವಾಗಿ ತೆರವು ಕಾರ್ಯಾಚರಣೆಗೆ ಚಾಲನೆ ಸಿಗ್ತಾ ಇದೆ. 200 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದ್ದ ಬೃಹತ್ ವಸತಿ ಸಂಕೀರ್ಣ ಇದು. ಸುಮಾರು 16 ಅಂತಸ್ತಿನ 49 ಫ್ಲಾಟ್ಗಳಿರುವ ಬೃಹತ್ ಬಿಲ್ಡಿಂಗ್. ಅವೈಜ್ಞಾನಿಕವಾಗಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಅಂತ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕಟ್ಟಡದಲ್ಲಿ ಅವೈಜ್ಞಾನಿಕ ಕಟ್ಟಡ ಇದು ನೋಡ್ತಾ ಇದ್ದೀರಲ್ಲ. ಬೃಹದಾಕಾರದ ಕಟ್ಟಡ ನಿರ್ಮಾಣ ಮಾಡಿರುವಂಥ ಫ್ಲಾಟ್, 16 ಅಂತಸ್ತಿನ ಕಟ್ಟಡ ಇದು. 49 ಫ್ಲಾಟ್ಗಳಿದೆ ಈ ಒಂದು ಬೃಹತ್ ಬಿಲ್ಡಿಂಗ್ನಲ್ಲಿ. ಈಗ ಇದನ್ನು ಕೆಡವುವುದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸುರಕ್ಷಿತ ಹಾಗೆ ನಿಯಂತ್ರಿತವಾಗಿ ಯಾವ ರೀತಿ ಕೆಲಸ ಮಾಡಬೇಕು, ಹೇಗೆ ಇದನ್ನು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಡೆಮಾಲಿಷನ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿರೋದು. ಎಸ್ಎನ್ಎನ್ ರಾಜ್ ಈ ಬ್ಲಾಕ್ನಲ್ಲಿರುವಂಥ ಫ್ಲಾಟ್ ಇದು. 49 ಫ್ಲಾಟ್ಗಳನ್ನು ಹೊಂದಿರುವಂಥ ಇದು ಗಮನಿಸ್ತಾ ಇದ್ದೀವಿ. ನೋಡ್ತಾ ಇದ್ದೀರಿ ಬೃಹದಾಕಾರದ ಬಿಲ್ಡಿಂಗ್ ಹೇಗಿದೆ ಅಂತ. ಅಧಿಕೃತವಾಗಿ ಇವತ್ತು ಇದಕ್ಕೆ ಚಾಲನೆ ಸಿಗ್ತಾ ಇದೆ. 200 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದ್ದಂತಹ ಬೃಹತ್ ವಸತಿ ಕಟ್ಟಡ ಇದು. ಆದರೆ ಏನು ಮಾಡ್ತೀರಿ, ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ. ಅದನ್ನು ಹೇಳ್ತಾರಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ ಅಂತ. ಅಂದರೆ ಏನು ಬೇಕಾದರೂ ಮಾಡ್ತಾರೆ. ನಾನು ರಾಜ, ನೀನು ರಾಜ, ನಾವೇ ರಾಜರು, ನಮ್ಮದೇ ಆಡಳಿತ ಅನ್ನೋ ಹಾಗೆ ತಮಗಿಷ್ಟ ಬಂದ ಹಾಗೆ ಮಾಡಿದ್ದಾರೆ. ಅದು ಗೊತ್ತಾಗಿದೆ ಅವೈಜ್ಞಾನಿಕವಾಗಿದೆ ಅಂತ. ಹಾಗಾಗಿ ಇದನ್ನು ಈಗ ಬಿಲ್ಡಿಂಗ್ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗತ್ತಲ್ಲ, ಸಂಪೂರ್ಣವಾಗಿ ಡೆಮಾಲಿಷನ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. ಕಟ್ಟಡ ಕೆಡವೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿರೋದು. ಎಸ್ಎನ್ಎನ್ ರಾಜ್ ಈ ಬ್ಲಾಕ್ನಲ್ಲಿರುವಂಥ 49 ಫ್ಲಾಟ್ಗಳ ತೆರವು ಕಾರ್ಯ ಆಗಿದೆ. ಈಗ ಅಧಿಕೃತವಾಗಿ ತೆರವು ಕಾರ್ಯಾಚರಣೆಗೆ ಚಾಲನೆ ಕೂಡ ಸಿಗ್ತಾ ಇದೆ. ಈ ನೋಡಿ ಬಿಲ್ಡರ್ಗಳಿದಾರಲ್ಲ, ಅವರೇ ಕೂಡ ಈಗ ಡೆಮಾಲಿಷನ್ ಕಾರ್ಯಕ್ಕೆ ಮುಂದಾಗಿರೋದು. ಅವೈಜ್ಞಾನಿಕವಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ರು, ಈಗ ಡೆಮಾಲಿಷನ್ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಗೊತ್ತಾಗಿದೆ ಬಿಲ್ಡಿಂಗನ್ನು ಕಟ್ತಾ ಇದ್ರು, ಗೊತ್ತಾಗಿದೆ ಅವೈಜ್ಞಾನಿಕವಾಗಿ ನಿರ್ಮಾಣ ಆಗಿದೆ, ಇದು ಅವೈಜ್ಞಾನಿಕ ಅಂತ. ಹಾಗಾಗಿ ಅವರೇ ಕೂಡ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿರೋದು. ವೈಜ್ಞಾನಿಕ ಬಿಲ್ಡಿಂಗ್ ನಾವು ಮಾಡಬಾರ್ದು, ಕಾನೂನಿನ ವಿರುದ್ಧವಾಗಿ ನಾವು ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಿಲ್ಡರ್ಗಳೇ ಇಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡ್ತಾರೆ. ಅದೇ ಸ್ಪಾಟ್ನಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶಶಿಧರ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸನ್ನು ಪಡ್ಕೊಳ್ಳೋಣ. ಶಶಿಧರ್, ಗಮನಿಸ್ತಾ ಇದ್ದೀವಿ ಅವೈಜ್ಞಾನಿಕವಾಗಿರುವಂಥ ಕಟ್ಟಡ, 16 ಅಂತಸ್ತಿನ ಕಟ್ಟಡವನ್ನು ಈಗ ಡೆಮಾಲಿಷನ್ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಅಪ್ಡೇಟ್ಸ್. ಈ ವಿಚಾರವಾಗಿ ಮಾಹಿತಿಯನ್ನು ಕೊಡೋದಾದರೆ ಶಿವು, ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ, ಅದೇ ರೀತಿಯಲ್ಲಿ ಕೂಡ ಬೆಂಗಳೂರು ದಕ್ಷಿಣ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ಕೂಡ್ಲು ಗ್ರಾಮದಲ್ಲಿ ಎಸ್ಎನ್ಎನ್ ಕಾರ್ಪ್ ಎಂಬ ಏನು ಸಂಸ್ಥೆ ಸಾಕಷ್ಟು ಜನರಿಗೆ ಅಪಾರ್ಟ್ಮೆಂಟ್ಗಳನ್ನ ಮಾರಾಟವನ್ನ ಮಾಡಿತ್ತು, ಕಟ್ಟಲಾಗಿತ್ತು. ಆದರೆ ಈ ಬ್ಲಾಕ್ ಅನ್ನ ಕಟ್ಟಬೇಕಾದ್ರೆ ಸುಮಾರು 50 ಫ್ಲಾಟ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಆ ನಿರ್ಮಾಣದ ಹಂತ ಮುಗಿದು ಇನ್ನೇನು ವಾಸಕ್ಕೆ ಹೋಗ್ಬೇಕು ಜನ, ಆ ಸಂದರ್ಭದಲ್ಲಿ ಈ ಇಡೀ ಕಟ್ಟಡ ವಾಲಿದ ಪರಿಸ್ಥಿತಿಯಲ್ಲಿ ಕಾಣಿಸ್ಕೊಂಡಿದೆ. ಈ ಒಂದು ಕಟ್ಟಡದ ಸ್ಥಳದಲ್ಲಿ ಕೂಡ ನಾನು ಕೂಡ ಇದ್ದೀನಿ, ನೋಡ್ತಾ ಇರ್ಬೋದು. ಈ ಒಂದು ಏನು ಸುಮಾರು 18 ಕಟ್ಟಡಗಳ ಎತ್ತರವನ್ನ ಕಟ್ಟಿದ್ರು. ಆ ಕಟ್ತಾನೆ ಅದು ಸಂಪೂರ್ಣವಾಗಿ ವಾಲಿದೆ. ಯಾಕೆ ಇದಕ್ಕೆ ಕಾರಣ ಅಂತಂದ್ರೆ ಇಂಜಿನಿಯರು ಮಣ್ಣಿನ ಸಾಂದ್ರತೆಯನ್ನ ಪರೀಕ್ಷೆಯನ್ನ ಮಾಡಿ ನಾವು ಎಷ್ಟು ಅಂತಸ್ತಿನ ಕಟ್ಟಡನ ಕಟ್ತಾ ಇದ್ದೇವೆ, ಎಷ್ಟು ಆಳದವರೆಗೂ ನಾವು ಬೇಸ್ಮೆಂಟ್ ಅನ್ನ ಹಾಕಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಅನ್ನ ತೆಗೆದುಕೊಂಡು, ಅದೇ ರೀತಿಯಲ್ಲೂ ಕೂಡ ಕಟ್ಟಡದ ಮಾಲೀಕರು ಭೂಮಿಯಿಂದ NOC ಅಧಿಕಾರಿಗಳಿಂದ ತೆಗೆದುಕೊಂಡು ಹೋಗಿ GBA ಕೊಟ್ಟು GBAಯಿಂದಲೂ ಕೂಡ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ಈ ಒಂದು ಕಟ್ಟಡವನ್ನ ಕಟ್ಟಬೇಕಾಯ್ತು. ಆದ್ರೆ ಇದ್ಯಾವುದನ್ನು ಕೂಡ ಮಾಡದೆ ಅಕ್ರಮವಾಗಿ ಕಟ್ಟಡವನ್ನ ಕಟ್ಟಿರೋದು ದೊಡ್ಡ ಮಟ್ಟಕ್ಕೆ ಸಂಕಷ್ಟವನ್ನ ತಂದಿಟ್ಟಿತ್ತು. ಈ ಕಾರಣದಿಂದಾಗಿ ಇಲ್ಲಿನ ಸ್ಥಳೀಯ ನಿವಾಸಿಗಳು, ಅಕ್ಕಪಕ್ಕದಲ್ಲಿರುವಂತಹ ಶಾಲೆಯವರು ಮತ್ತೆ ಅದೇ SNN ಕಾರ್ಪ್ಗೆ ಸೇರಿದಂತ ಒಂದಷ್ಟು ಅಪಾರ್ಟ್ಮೆಂಟ್ ನಿವಾಸಿಗಳು ಆತಂಕನ ವ್ಯಕ್ತಪಡಿಸಿದ್ರು. GBAಗೆ ದೂರನ್ನು ಕೂಡ ಕೊಟ್ಟಿದ್ರು. ಆಗ GBA ತಕ್ಷಣ ಎಚ್ಚೆತ್ತುಕೊಂಡು ಅಕ್ರಮವಾಗಿ ಕಟ್ಟಿರುವಂತ ಈ ಕಟ್ಟಡವನ್ನ ಡೆಮಾಲಿಷನ್ ಮಾಡಿಬಿಟ್ಟು ಗಡುವನ್ನ ಕೊಟ್ಟಿದ್ರು. ಹೀಗಾಗಿ ಕಟ್ಟಡದ ಮಾಲೀಕರೇ ಸ್ವಯಂ ಪ್ರೇರಿತವಾಗಿ
ಮನವಿಯನ್ನ ಮಾಡಿಕೊಂಡು ನಾವು ಕಟ್ಟಡವನ್ನ ತೆರವು ಮಾಡ್ತೇವೆ, ಯಾರು ಕೂಡ ತೊಂದರೆ ಆಗದಂತೆ ಅಂತ ಇವತ್ತಿಂದ ತೆರವು ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿದ್ದಾರೆ. ಹೀಗಾಗಿ ಕಟ್ಟಡದ ಅವಶೇಷಗಳು ಬೇರೆ ಅಕ್ಕಪಕ್ಕ ಬೀಳದಂತೆ ಏನು ಮೆಸ್ಸನ್ನು ಹಾಕೊಂಡು ಅಲ್ಲಿನ ಧೂಳು ಆಗನ್ನು ಕೂಡ ಯಾರು ಕೂಡ ಹೋಗಬಾರ್ದು, ಪರಿಸರ ಮಾಲಿನ್ಯ ಆಗಬಾರ್ದು ಅಂತ ಹೇಳ್ಬಿಟ್ಟು ಸ್ವಯಂ ಪ್ರೇರಿತವಾಗಿ ಮೇಲಿಂದ ಏನು 18ನೇ ಫ್ಲೋರ್ ಇಂದ ಈಗಾಗಲೇ ತೆರವು ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿದರೆ. ಈಗ ತೆರವು ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ರೆ ಕನಿಷ್ಠ 1 ತಿಂಗಳ ಕಾಲ ಈ ಒಂದು ದೊಡ್ಡ ಬೃಹತ್ ಕಟ್ಟಡವನ್ನ ಏನು ಡೆಮಾಲಿಷನ್ ಮಾಡೋದು ಕೂಡ ಆಗುತ್ತೆ. ಆದರೆ ಡೆಮಾಲಿಷನ್ ಮಾಡಬೇಕಾದ್ರೆ ಅಕ್ಕಪಕ್ಕದಲ್ಲಿ ಅವ್ರದೇ ಸಂಬಂಧಪಟ್ಟಂತ ಕೆಲವೊಂದಷ್ಟು ಅಪಾರ್ಟ್ಮೆಂಟ್ಗಳಿದೆ, ಅಕ್ಕಪಕ್ಕದ ಸಣ್ಣ ಪುಟ್ಟ ನಿವಾಸಿಗಳಿದ್ದಾರೆ, ಮತ್ತೆ ಪಕ್ಕದಲ್ಲೇ ಕ್ರೇಮ್ ಬ್ರಿಡ್ಜ್ ಅಂತ ಸ್ಕೂಲ್ ಇದೆ. ಆ ಸ್ಕೂಲ್ನಲ್ಲಿರುವಂಥ ಮಕ್ಕಳು ಕೂಡ ಸಾಕಷ್ಟು ಆತಂಕಕ್ಕೆ ಈಡಾಗಿದ್ದಾರೆ. ಒಂದು ವೇಳೆ ಆ ಕಡೆ ವಾಲ್ ಇರುವಂಥ ಕಟ್ಟಡ ಈ ಸ್ಕೂಲ್ ಮೇಲೆ ಏನಾದರೂ ವಾಲ್ ಇದ್ರೆ ಏನು ಪರಿಣಾಮ ಬೀರಬಹುದು, ಇಲ್ಲ ಡೆಮಾಲಿಷನ್ ಮಾಡಿದಾಗ ಏನಾದರೂ ಅವಶೇಷಗಳೇನಾದರೂ ಬಿದ್ದರೆ ಮಕ್ಕಳಿಗೆ ಪೆಟ್ಟಾಗಬಹುದು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಪೋಷಕರು ಕೂಡ ಈ ಶಾಲೆಗೆ ಮಕ್ಕಳನ್ನ ಕಳಿಸೋದು ಕೂಡ ಭಯಭೀತರಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಕಂಡು ಬಂದಿದೆ. ಸದ್ಯಕ್ಕೆ ಇದಕ್ಕೆ ಸಂಪೂರ್ಣವಾಗಿ ಭರಿಸುವಂತ ವೆಚ್ಚವನ್ನ ಇವರೇ ದಡದ ರೂಪದಲ್ಲಿ ಪಾಲಿಕೆ ಕಟ್ಟಿ ಅಲ್ಲಿ ಸಿಕ್ಕುವಂತ ಕಟ್ಟಡದಿಂದ ಅವಶೇಷಗಳನ್ನು ಕೂಡ ಅವರೇ ಡೆಮಾಲಿಷನ್ ಅವರೇ ತೆರವನ್ನ ಮಾಡಿ ಅದೇ ರೀತಿಯಲ್ಲಿ ಕೂಡ ಆ ಸ್ಥಳದಲ್ಲಿ ಕಟ್ಟಡದ ಅವಶೇಷಗಳನ್ನ ಸುರಿಯೋದು ಕೂಡ ಮಾಡಿದ್ದಾರೆ. ಹೀಗಾಗಿ ಇನ್ನು ಎಷ್ಟು ದಿನಗಳ ಕಾಲ ಈ ರೀತಿಯಾದಂತ ಕಟ್ಟಡದ ತೆರವನ್ನ ಮಾಡ್ತಾರೆ, ಯಾವ ರೀತಿಯಾಗಿ ಸ್ಥಳೀಯರು ಸಹಕಾರ ಮಾಡ್ತಾರೆ ಅಂತ ಕಾದು ನೋಡ್ಬೇಕಿದೆ. ಶಿವು, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.